ಮೂವಿಯ ಆರಂಭದಲ್ಲಿ ಪ್ರಯಾಗ್ರಾಜ್ ಎಂಬ ಜಾಗ ನಮಗೆ ತೋರಿಸ್ತಾರೆ. ಹೀರೋ ಆದಂತಹ ಪ್ರಜಾಪತಿ ಒಬ್ಬ ಫಾರೆಸ್ಟ್ ಆಫೀಸರ್ ಆಗಿರ್ತಾನೆ. ಅವನ ಕ್ಲೋಸ್ ಫ್ರೆಂಡ್ ಆದಂತಹ ನಿಲೋಫರ್ ಅದೇ ಫಾರೆಸ್ಟ್ ಆಫೀಸ್ ಅಲ್ಲಿ ಡಾಕ್ಟರ್ ಆಗಿರ್ತಾರೆ. ಪ್ರಜನ ಹೆಂಡತಿ ಆದಂತಹ ಅಪರ್ಣಾ ಜರ್ನಲಿಸ್ಟ್ ಆಗಿರ್ತಾರೆ. ಅವರಿಬ್ಬರ ಕಾಮನ್ ಫ್ರೆಂಡ್ ಆಗಿರ್ತಾಳೆ ನಮ್ಮ ನಿಲೋಫರ್. ಹಾಗೆ ಕಾಡಿಂದ ನಾಡಿಗೆ ಬಂದಂತಹ ಹುಲಿಯನ್ನ ನಮ್ಮ ಪ್ರಜಾ ಮತ್ತೆ ಟೀಮ್ ಹಿಡಿತಾರೆ. ನಮ್ಮ ಹೀರೋಗೆ ತನ್ನ ಹೆಂಡತಿಯನ್ನ ತುಂಬಾ ಇಷ್ಟ. ಅಪರ್ಣಾಳಿಗೆ ಸ್ವಂತ ಒಂದು ಚಾನೆಲ್ ಓಪನ್ ಮಾಡಬೇಕೆಂಬ ಕನಸಿರುತ್ತೆ. ಹಾಗಿರುವಾಗ ಒಂದು ದಿನ ಪ್ರಜನ ಜೊತೆ ಕಾಲೇಜಲ್ಲಿ ಓದಿದಂತಹ ಚಂಚಲ್ ಎಂಬ ಹುಡುಗಿ ಅವನನ್ನ ನೋಡೋದಕ್ಕೆ ಆಫೀಸ್ಗೆ ಬರ್ತಾಳೆ. ಬನಾರಸ್ ಅಲ್ಲಿ ಅವಳ ಮನೆ ಇರೋದು. ಆ ಊರಿನ ಮಿನಿಸ್ಟರ್ ಆದಂತಹ ತಿವಾರಿಯ ಮಗನಾದಂತಹ ಸನ್ನಿ ಮತ್ತೆ ಚಂಚಲ್ ಪರಸ್ಪರ ಲವ್ ಮಾಡ್ತಾ ಇರ್ತಾರೆ. ತಿವಾರಿಗೆ ತನ್ನ ಜಾತಿ ಮುಖ್ಯವಾಗಿರುತ್ತೆ. ಬೇರೆ ಜಾತಿಯ ಹುಡುಗಿಯನ್ನ ತನ್ನ ಮಗ ಮದ್ವೆ ಆಗೋದರಲ್ಲಿ ನಮ್ಮ ತಿವಾರಿಗೆ ಇಷ್ಟ ಇರೋದಿಲ್ಲ. ತಿವಾರಿ ತಮ್ಮ ಮದ್ವೆಗೆ ಒಪ್ಪದ ಕಾರಣ ಸನ್ನಿ ಮತ್ತೆ ಚಂಚಲ್ ಕೆನಡಾಗೆ ಓಡಿ ಹೋಗೋದಕ್ಕೆ ಪ್ಲಾನ್ ನ ಮಾಡಿರ್ತಾರೆ. ಸನ್ನಿ ಇಲ್ಲೇ ಇದ್ರೆ ಅವನನ್ನ ತಿವಾರಿ ತನ್ನ ಪೊಲಿಟಿಕಲ್ ನೀಡ್ ಗೋಸ್ಕರ ಉಪಯೋಗಿಸ್ತಾನೆಂದು ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ತಿವಾರಿಯ ಜನರು ಎಲ್ಲಾ ಕಡೆ ಇರೋದರಿಂದ ಬುರ್ಕಾ ಧರಿಸಿ ನಮ್ಮ ಚಂಚಲ್ ಸನ್ನಿನ ಆಗಾಗ ಮೀಟ್ ಆಗ್ತಾ ಇದ್ದಿದ್ದು. ಹಾಗಿರುವಾಗ ಒಂದು ದಿನ ಯಾರೋ ಅವರಿಬ್ಬರು ಒಟ್ಟಿಗೆ ಇರುವಂತಹ ಫೋಟೋ ಲೀಕ್ ಮಾಡ್ತಾರೆ. ಆ ಹುಡುಗಿ ಯಾರಂತ ಕಂಡು ಹಿಡಿಯೋದಕ್ಕೆ ನಮ್ಮ ತಿವಾರಿ ಮುಂದಾಗ್ತಾನೆ. ಚಂಚಲ್ ಮತ್ತೆ ಬಾಕಿ ಇಬ್ಬರ ಮೇಲೆ ತಿವಾರಿಗೆ ಡೌಟ್ ಇರುತ್ತೆ. ಇದರಿಂದ ಚಂಚಲ್ನ ಫುಲ್ ಟೈಮ್ ವಾಚ್ ಮಾಡೋದಕ್ಕೆ ತಿವಾರಿಯ ಅನುಯಾಯಿಗಳು ಅವಳ ಹಿಂದೆ ಇರ್ತಾರೆ. ಅವರ ಕಣ್ಣು ತಪ್ಪಿಸಿ ಸನ್ನಿಯನ್ನ ಮೀಟ್ ಆಗೋದಕ್ಕೆ ಆಗೋದಿಲ್ಲ. ಇದರಿಂದ ಹೇಗಾದ್ರೂ ಹೆಲ್ಪ್ ಮಾಡುವಂತ ಪ್ರಜನ ಹತ್ರ ಕಾಫಿ ಶಾಪ್ ಅಲ್ಲಿ ಕೂತು ಕೇಳುವಾಗ ಅಲ್ಲಿದ್ದಂತಹ ವೇಟರ್ ಅವರಿಬ್ಬರು ಕಪಲ್ಸ್ ಅಂತ ತಪ್ಪು ತಿಳಿದುಕೊಳ್ತಾರೆ. ಇದನ್ನ ನೋಟಿಸ್ ಮಾಡಿದಂತಹ ಪ್ರಜಾಗೆ ಒಂದು ಐಡಿಯಾ ಉಳಿಯುತ್ತೆ. ನಾನಿನ್ನ ಬಾಯ್ ಫ್ರೆಂಡ್ ಅಂತ ತಿವಾರಿಯ ಗುಂಡಗಳಿಗೆ ಪ್ರೂವ್ ಮಾಡುವ ರೀತಿಯಲ್ಲಿ ನಾವಿಬ್ರು ಪ್ಲಾನ್ ನ ರೆಡಿ ಮಾಡ್ಬೇಕು. ನಾವಿಬ್ರು ಕಪಲ್ಸ್ ಅಂತ ಅವರ ಕಣ್ಣಿಗೆ ಪ್ರೂವ್ ಆದ್ರೆ ಸನ್ಯಾ ಗರ್ಲ್ ಫ್ರೆಂಡ್ ನೀನಲ್ಲ ಅಂತ ನಿನ್ನ ಹಿಂದೆ ಬರೋದನ್ನ ನಿಲ್ಲಿಸಿ ಬಿಡ್ತಾರೆ ಅಂದಾಗ ಇದನ್ನ ನಿನ್ನ ಹೆಂಡತಿ ಒಪ್ಪಿಕೊಳ್ತಾಳೆ ಎಂದು ಚಂಚಲ್ ಕೇಳಿದಾಗ ನನ್ನ ಹೆಂಡತಿಯ ಜೊತೆ ಈ ಕಾರ್ಯ ಹೇಳಿದ್ರೆ ಅವಳಿಗೆ ಅರ್ಥ ಆಗುತ್ತೆ, ಅವಳು ತುಂಬಾ ಫ್ರೆಂಡ್ಲಿ ಅಂತ ಪ್ರಜಾ ಹೇಳ್ತಾನೆ. ಇದರ ಮಧ್ಯೆ ಸ್ಟೇಷನ್ ಅಲ್ಲಿರುವ ಮತ್ತೊಬ್ಬ ವ್ಯಕ್ತಿ ನಿಲೋಫರ್ ನ ಜೊತೆ ಪ್ರಜಾನ ನೋಡೋದಕ್ಕೆ ಒಂದು ಹುಡುಗಿ ಬಂದಿದ್ಲು. ಹಾಗೆ ಅವರಿಬ್ಬರು ಒಟ್ಟಿಗೆ ಹೊರಗೆ ಹೋದ್ರು ಅಂತ ಹೇಳ್ತಾನೆ. ಚಂಚಲ್ನ ಕಾರ್ಯ ಅಪರ್ಣಾ ಜೊತೆ ಹೇಳೋದಕ್ಕೆ ನಮ್ಮ ಪ್ರಜಾ ಮನೆಗೆ ಹೋದಾಗ ಮಿನಿಸ್ಟರ್ ನ ಮಗನಿಗೆ ಯಾವುದೋ ಒಂದು ಹುಡುಗಿಯ ಜೊತೆ ಅಫೇರ್ ಇದೆ. ಅವರಿಬ್ಬರ ಫೋಟೋ ನಾನೇ ಲೀಕ್ ಮಾಡಿದ್ದು. ಆ ಫೋಟೋದಲ್ಲಿರುವಂತಹ ಹುಡುಗಿ ಯಾರಂತ ಕಂಡು ಹಿಡಿದ್ರೆ ಆ ತಿವಾರಿ ನನಗೆ ಚಾನೆಲ್ ಓಪನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ದಾರೆಂದು ಅಪರ್ಣಾ ಹೇಳ್ತಾಳೆ. ಇದನ್ನ ಕೇಳಿದಂತಹ ನಮ್ಮ ಪ್ರಜಾಗೆ ಶಾಕ್ ಆಗುತ್ತೆ. ಸನ್ನಿ ಮತ್ತೆ ಚಂಚಲ್ನ ಕಾರ್ಯ ಇವಳತ್ರ ಹೇಳೋದು ಸರಿಯಲ್ಲ ಅಂತ ನಮ್ಮ ಪ್ರಜಾಗೆ ಗೊತ್ತಾಗುತ್ತೆ. ಹಾಗೆ ಹೇಳೋದಕ್ಕೆ ಬಂದಂತಹ ಕಾರ್ಯ ನಮ್ಮ ಪ್ರಜಾ ಅವಳತ್ರ ಹೇಳೋದಿಲ್ಲ. ಹಾಗೆ ಆಫೀಸ್ಗೆ ಹೋದಂತಹ ನಮ್ಮ ಪ್ರಜನ ಹತ್ರ ನೀಲೋಫರ್ ಬಂದು ನಿನ್ನೆ ಬಂದಂತಹ ಆ ಹುಡುಗಿ ಯಾರಂತ ಕೇಳಿದಾಗ ಅದು ನನ್ನ ಫ್ರೆಂಡ್ ಅಂದಾಗ ನೀನು ಅಪರ್ಣಾಳಿಗೆ ಚೀಟ್ ಮಾಡಬೇಕೆಂಬ ಪ್ಲಾನ್ ಇದ್ರೆ ನೀ ನನ್ನ ಫ್ರೆಂಡ್ ಎಂಬ ಕಾರ್ಯ ನಾನು ನೋಡೋದಿಲ್ಲ. ಅಪರ್ಣ ಸಹ ನನ್ನ ಫ್ರೆಂಡ್ ಅಲ್ವಾ, ಅವಳತ್ರ ಎಲ್ಲಾ ಕಾರ್ಯಗಳನ್ನ ನಾನು ಹೇಳ್ತೇನೆ ಅಂತ ನಮ್ಮ ನೀಲೋಫರ್ ಹೇಳ್ತಾಳೆ. ಹಾಗೆ ಮಾರನೇ ದಿನ ನಮ್ಮ ಪ್ರಜಾ ಚಂಚಲ್ನ ಮೀಟ್ ಮಾಡಿ ನಿನ್ನ ಮತ್ತೆ ಸನ್ಯಾ ಫೋಟೋ ಲೀಕ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ನನ್ನ ಹೆಂಡತಿ. ಆ ಫೋಟೋ ಹಾಗೆ ಲೀಕ್ ಮಾಡಿದ್ದು, ಅದರಿಂದ ಅವಳ ಹತ್ರ ಹೆಲ್ಪ್ ಕೇಳೋದಕ್ಕೆ ಆಗಲ್ಲ ಅಂದಾಗ ಆದ್ರೆ ನಾನನ್ನ ಫ್ರೆಂಡ್ ನ ಮದ್ವೆಗೆ ನನ್ನ ಬಾಯ್ ಫ್ರೆಂಡ್ ನ ಕರೆದುಕೊಂಡು ಬರ್ತೇನೆ ಅಂತ ಹೇಳಾಯ್ತು. ತಿವಾರಿಯ ಗುಂಡಗಳು ಆ ಮದ್ವೆಗೆ ಬರ್ತಾರೆ. ನನ್ನ ಜೊತೆ ನನ್ನ ಬಾಯ್ ಫ್ರೆಂಡ್ ಇಲ್ಲ ಅಂದ್ರೆ ಅವರಿಗೆ ನನ್ ಮೇಲೆ ಇದ್ದಂತಹ ಡೌಟ್ ಜಾಸ್ತಿ ಆಗುತ್ತೆ ಅಂತ ಚಂಚಲ್ ಹೇಳಿದಾಗ ಬೇರೆ ದಾರಿ ಇಲ್ಲದಂತಹ ನಮ್ಮ ಪ್ರಜಾ ಬರ್ತೇನೆ ಅಂತ ಹೇಳ್ತಾನೆ. ಹಾಗೆ ಆ ದಿನ ರಾತ್ರಿ ವರ್ಕ್ ನ ಭಾಗವಾಗಿ ತಾನು ಕಾನ್ಪುರ್ಗೆ ಹೋಗ್ತಾ ಇದ್ದೇನೆ ಅಂತ ನಮ್ಮ ಪ್ರಜಾ ತನ್ನ ಹೆಂಡತಿಯೊಂದಿಗೆ ಸುಳ್ಳು ಹೇಳ್ತಾನೆ. ಹಾಗೆ ಮಾರನೇ ದಿನ ಅವನು ಮದ್ವೆಗೆ ಹೋಗ್ತಾನೆ. ಚಂಚಲ್ನ ಫಾಲೋ ಮಾಡೋದಕ್ಕೆ ಬಂದಂತಹ ಗುಂಡಗಳ ಮುಂದೆ ನಮ್ಮ ಚಂಚಲ್ ಅವನ ಜೊತೆ ತುಂಬಾ ಕ್ಲೋಸ್ ಆಗಿ ನಿಲ್ತಾಳೆ. ಅವನ ಮಡಿಯಲ್ಲಿ ಕೂರ್ತಾಳೆ. ಅದನ್ನೆಲ್ಲ ಆ ಗುಂಡಗಳು ಫೋಟೋ ತೆಗಿತಾರೆ. ಆದ್ರೂ ಇವರಿಬ್ಬರ ಮಧ್ಯೆ ಆ ಕೆಮಿಸ್ಟ್ರಿ ವರ್ಕ್ ಆಗ್ತಾ ಇಲ್ಲ. ಅವರಿಬ್ಬರು ಲವ್ವರ ಎಂಬ ಡೌಟ್ ಇದೆ ಅಂತ ಅವರಿಬ್ಬರು ಪರಸ್ಪರ ಹೇಳಿಕೊಳ್ತಾರೆ. ನಮ್ಮ ಚಂಚಲ್ಗೆ ಅಪ್ಪ ಅಮ್ಮ ಇರೋದಿಲ್ಲ. ಆದ್ರೆ ಆ ಮದ್ವೆಯಲ್ಲಿ ಅವಳ ಸಂಬಂಧಿ ಅವಳ ಹತ್ರ ಬಂದು ಇದು ನಿನ್ನ ಗಂಡನ ಎಂದು ಕೇಳಿದಾಗ ಗುಂಡಗಳು ಅಲ್ಲೇ ನಿಂತಿರುವ ಕಾರಣ ಗಂಡ ಅಲ್ಲ ಬಾಯ್ ಫ್ರೆಂಡ್ ಅಂತ ಹೇಳಿದಾಗ ಸರಿ, ಹಾಗಿದ್ರೆ ನೀವು ಖಂಡಿತ ನನ್ನ ಮಗನ ಬರ್ಡೇ ಪಾರ್ಟಿಗೆ ಬರ್ಬೇಕು
ಹೋಗ್ಬೇಕು ಅಂತ ಆಂಟಿ ಹೇಳ್ತಾರೆ. ಚಂಚಲ್ ಮತ್ತೆ ಸನ್ನಿಗೆ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ವಾರದೊಳಗೆ ಕೆನಡಾಗೆ ಹೋಗೋದಕ್ಕೆ ಪೇಪರ್ ರೆಡಿ ಆಗುತ್ತೆ. ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಅಂಗಡಿಯಲ್ಲಿ ನಮ್ಮ ಸನ್ನಿ ಲೆಟರ್ ನ ಬರೆದು ಕೊಟ್ಟಿರ್ತಾನೆ. ಆ ಲೆಟರ್ ನ ಸಿಗರೆಟ್ ಪ್ಯಾಕ್ ಒಳಗೆ ಇಟ್ಟು ಅದರ ಓನರ್ ಅದನ್ನ ಚಂಚಲ್ಗೆ ಕೊಡ್ತಾನೆ. ನಾನು ಒಬ್ಬಂಟಿ ಅಲ್ಲ, ಪ್ರಜಾ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಲೆಟರ್ ಅಲ್ಲಿ ಚಂಚಲ್ ಬರೀತಾಳೆ. ಹಾಗೆ ಎಲ್ಲಾ ಕಾರ್ಯಗಳನ್ನ ಗುಂಡಗಳು ತಿವಾರಿಗೆ ತಿಳಿಸ್ತಾರೆ. ಹಾಗೆ ಬಾಕಿ ಇರುವಂತಹ ಆ 2 ಹುಡುಗಿಯರನ್ನ ಫಾಲೋ ಮಾಡೋದಕ್ಕೆ ತಿವಾರಿ ಹೇಳ್ತಾರೆ. ಹಾಗೆ ಆ ಹುಡುಗಿಯರ ಬಗ್ಗೆ ವಿಚಾರಿಸಿದಾಗ ಒಬ್ಬಳಿಗೆ ಮದುವೆ ಆಗಿ ಪ್ರೆಗ್ನೆಂಟ್ ಆಗಿರ್ತಾಳೆ, ಇನ್ನೊಬ್ಬಳಿಗೆ ಎಂಗೇಜ್ಮೆಂಟ್ ಆಗಿರುತ್ತೆ. ಇದರಿಂದ ಪುನಃ ಚಂಚಲ ಮೇಲೆ ಡೌಟ್ ಹೆಚ್ಚಾಗುತ್ತೆ. ಹಾಗೆ ನಮ್ಮ ಹೀರೋ ಮನೆಗೆ ಹೋದಾಗ ಆ 3 ಫೋಟೋ ಅಪರ್ಣ ನೋಡ್ತಾ ಇರ್ತಾಳೆ. ಸನ್ಯಾ ಗರ್ಲ್ ಫ್ರೆಂಡ್ ಚಂಚಲ ಆಗಿರ್ತಾಳೆ ಎಂಬ ಡೌಟ್ ನನಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಾನು ನಾಳೆ ಬನಾರಸ್ಗೆ ಹೋಗ್ತೇನೆ ಅಂತ ನಮ್ಮ ಅಪರ್ಣ ಹೇಳ್ತಾಳೆ. ಹಾಗೆ ಮಾರನೇ ದಿನ ನಿಲೋಫರ್ನ ಕಂಡಾಗ ನೀನು ಕಾನ್ಪುರ್ಗೆ ಹೋಗಿಲ್ವಾ? ಪ್ರಜಾ ವರ್ಕ್ ನ ಭಾಗವಾಗಿ ಕಾನ್ಪುರ್ಗೆ ಹೋಗಿದ್ದಾನಲ್ವಾ, ನೀನ್ ಯಾಕೆ ಹೋಗಿಲ್ಲ ಎಂದು ಕೇಳಿದಾಗ ಪ್ರಜಾ ಸುಳ್ಳು ಹೇಳಿ ಯಾರನ್ನೋ ಮೀಟ್ ಆಗೋದಕ್ಕೆ ಹೋಗಿದ್ದಾನೆಂಬ ಕಾರ್ಯ ನಮ್ಮ ನಿಲೋಫರ್ಗೆ ಗೊತ್ತಾಗುತ್ತೆ. ಈ ಕಡೆ ನಮ್ಮ ಸನ್ನಿಗೆ ತಿವಾರಿಯ ಡ್ರಾಯರ್ ಇಂದ ಪ್ರಜಾ ಮತ್ತೆ ಚಂಚಲ್ ಒಟ್ಟಿಗೆ ಇರುವಂತಹ ಆ ಫೋಟೋ ಸಿಗುತ್ತೆ. ಅದರ ನೋಡಿದಾಗ ಅವನಿಗೆ ಒಂಥರ ಫೀಲ್ ಆಗುತ್ತೆ. ಪ್ರಜಾ ಹೆಲ್ಪ್ ಮಾಡ್ತಾ ಇದ್ದಾನೆಂಬ ಕಾರ್ಯ ಅವನಿಗೆ ಗೊತ್ತಿರುತ್ತೆ. ಆದ್ರೆ ಅವರಿಬ್ಬರು ಇಷ್ಟು ಕ್ಲೋಸ್ ಆಗಿರೋದನ್ನ ಕಂಡಾಗ ನಮ್ಮ ಸನ್ನಿಗೆ ಡೌಟ್ ಶುರು ಆಗುತ್ತೆ. ಅವಳಿಗೆ ನಿಜವಾಗ್ಲೂ ನನ್ನ ಇಷ್ಟ ಇದೆಯಾ, ನನ್ ಜೊತೆ ಕೆನಡಾಗೆ ಬರ್ತಾಳ ಎಂಬ ಡೌಟ್ ಶುರು ಆಗುತ್ತೆ. ಅವರಿಬ್ಬರು ಒಟ್ಟಿಗೆ ಕಾರಲ್ಲಿ ಹೋಗೋದನ್ನ ನಮ್ಮ ಸನ್ನಿ ನೋಡಿರ್ತಾನೆ. ತಿವಾರಿಯ ಗುಂಡಗಳನ್ನ ನಂಬಿಸುವುದಕ್ಕೆ ನಮ್ಮ ಪ್ರಜಾ ಬನಾರಸ್ಗೆ ಹೋಗಿ ಅವಳನ್ನ ಒಂದು ಪಾರ್ಕ್ ಅಲ್ಲಿ ಮೀಟ್ ಆಗ್ತಾನೆ. ಅಷ್ಟರಲ್ಲಿ ಆ ಪಾರ್ಕ್ ಅಲ್ಲಿ ಪೊಲೀಸ್ ರೈಡ್ ನಡೆಯುತ್ತೆ. ಅಲ್ಲಿದ್ದವರೆಲ್ಲ ಹೆದರಿ ಅಲ್ಲಿಂದ ಓಡಿ ಹೋಗ್ತಾರೆ. ಅವರಿಬ್ಬರು ಅಲ್ಲಿಂದ ಹೋಗುವಾಗ ಆ ಇಬ್ರು ಅವರ ಹಿಂದೆ ಹೋಗ್ತಾರೆ. ಅವರನ್ನ ಹೆಚ್ಚಾಗಿ ನಂಬಿಸೋದಕ್ಕೆ ಓಯೋ ರೂಮ್ ನ ತೆಗಿಯೋಣ ಅಂತ ಚಂಚಲ್ ಹೇಳಿದಾಗ ಅದು ಬೇಡ, ಪ್ರಾಬ್ಲಮ್ ಆಗುತ್ತೆ ಅಂತ ಪ್ರಜಾ ಹೇಳಿದಾಗ ಚಂಚಲ್ ಅವನ ಮಾತನ್ನ ಕೇಳದೆ ರೂಮ್ ನ ತೆಗಿತಾಳೆ. ಆ ಗುಂಡ ಇವರಿಬ್ಬರು ಇರುವಂತಹ ರೂಮ್ ನ ಪಕ್ಕದಲ್ಲೇ ಒಂದು ರೂಮ್ ನ ತೆಗಿತಾರೆ. ಅಷ್ಟರಲ್ಲಿ ಚಂಚಲ್ ನ ಹುಡುಕುತ್ತಾ ನಮ್ಮ ಅಪರ್ಣ ಬನಾರಸ್ಗೆ ಬಂದಿರ್ತಾಳೆ. ಟ್ರಾಫಿಕ್ ನ ಮಧ್ಯೆ ಪ್ರಜಾನ ಕಂಡ ಹಾಗೆ ಅಪರ್ಣಾಳಿಗೆ ಅನಿಸೋದಕ್ಕೆ ಶುರು ಆಗುತ್ತೆ. ಪ್ರಜಾ ಕಾನ್ಪುರ್ಗೆ ಅಂತ ಹೇಳಿ ಹೋಗಿದ್ದಲ್ವಾ, ಬನಾರಸ್ಗೆ ಹೇಗೆ ಬರ್ತಾನೆ ಅಂತ ಬೇಗ ಪ್ರಜಾಗೆ ಕಾಲ್ ಮಾಡಿ ಎಲ್ಲಿದ್ದೀಯಾ ಅಂತ ಅವನ ರೂಮ್ ನ ಮುಂದೆ ನಿಂತು ಕೇಳಿದಾಗ ನಾನು ಕಾನ್ಪುರದಲ್ಲಿ ಇದ್ದೇನೆ ಅಂದಾಗ ನಮ್ಮ ಅಪರ್ಣ ಅದನ್ನ ನಂಬಿ ಅಲ್ಲಿಂದ ಹೋದ ಸ್ವಲ್ಪ ಸಮಯದೊಳಗೆ ಆ ಹೋಟೆಲ್ ಅಲ್ಲಿ ರೈಡ್ ನಡೆಯುತ್ತೆ. ಹಾಗೆ ಅವರಿಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಜೊತೆಗೆ ತಿವಾರಿಯ ಗುಂಡಗಳನ್ನ ಅರೆಸ್ಟ್ ಮಾಡ್ತಾರೆ. ಹಾಗೆ ನಮ್ಮ ಪ್ರಜಾ ಪೊಲೀಸರೊಂದಿಗೆ ನೀವಂದುಕೊಂಡ ಹಾಗೆ ನಾನು ಅಲ್ಲ, ನಾನೊಬ್ಬ ಆಫೀಸರ್ ಅಂತ ಹೇಳ್ತಾನೆ. ನಿಜ ಏನಂತ ಪೊಲೀಸರೊಂದಿಗೆ ಆ ಗುಂಡಗಳು ಇರುವ ಕಾರಣ ಹೇಳೋದಕ್ಕೆ ಆಗಲ್ವಲ್ಲ, ಯಾರಾದ್ರೂ ಜಾಮೀನು ನಿಂತ್ರೆ ದುಡ್ಡು ಕೊಟ್ರೆ ಮಾತ್ರ ನಾನ್ ನಿಮ್ಮಿಬ್ಬರನ್ನ ಬಿಡೋದು ಅಂದಾಗ ಬೇರೆ ದಾರಿ ಇಲ್ಲದೆ ನಮ್ಮ ಪ್ರಜಾ ಬೇಗ ನಿಲೋಫರ್ಗೆ ಕಾಲ್ ಮಾಡ್ತಾನೆ. ಅವಳು ಮದ್ವೆಗೆ ಹೋಗೋದಕ್ಕೆ ರೆಡಿ ಆಗಿರ್ತಾಳೆ. ಪ್ರಜಾ ಕರೆದ ಕಾರಣ ಅವಳು ಬೇಗ ಸ್ಟೇಷನ್ಗೆ ಬರ್ತಾಳೆ. ಅವರಿಬ್ಬರು ಲಾಡ್ಜ್ ಅಲ್ಲಿ ಒಟ್ಟಿಗೆ ಇದ್ರು ಎಂಬ ಕಾರ್ಯ ತಿಳಿದಾಗ ನಮ್ಮ ನಿಲೋಫರ್ಗೆ ಸಿಟ್ಟು ಬರುತ್ತೆ. ಹಾಗೆ ಆ ಕಾರ್ಯಗಳನ್ನ ಅಪರ್ಣಾಳಿಗೆ ತಿಳಿಸ್ತೇನೆ ಅಂತ ಹೇಳಿ ಅವಳಿಂದ ಹೋಗ್ತಾಳೆ. ಇಲ್ಲೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಮ ಚಂಚಲ್ ಆಟೋ ಹಿಡಿದು ಬೇರೆ ಕಡೆ ಹೋಗ್ತಾಳೆ. ನಮ್ಮ ನಿಲೋಫರ್ ಅಪರ್ಣಾಳ ಜೊತೆ ಕಾರ್ಯ ಹೇಳೋದಕ್ಕೆ ಹೋಗುವಾಗ ನಿಜ ಏನಂತ ತಿಳಿಸೋದಕ್ಕೆ ನಮ್ಮ ಪ್ರಜಾ ಅವಳ ಹಿಂದೆ ಹೋಗ್ತಾನೆ. ಆಟೋದಲ್ಲಿ ಹೋಗುವಂತಹ ಚಂಚಲ್ನ ಅಪರ್ಣ ನೋಡಿ ಇದೇ ಹುಡುಗಿ ಅಲ್ವಾ ಎಂದು ಅವಳನ್ನ ಫಾಲೋ ಮಾಡ್ತಾಳೆ. ಈ ಕಾರ್ಯ ತಿಳಿದಂತಹ ನಮ್ಮ ಚಂಚಲ್ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಹಾಗೆ ಅವಳಲ್ಲಿಂದ ನೇರ ಓಡಿ ಹೋಗಿ ಒಂದು ಬಿಲ್ಡಿಂಗ್ ನ ಒಳಗೆ ಹೋಗ್ತಾಳೆ. ಅದೇ ಟೈಮ್ ಅಲ್ಲಿ ಫೋನ್ ಅಲ್ಲಿ ರೇಂಜ್ ಇಲ್ಲದ ಕಾರಣ ಅಪರ್ಣಾಳಿಗೆ ಕಾಲ್ ಮಾಡೋದಕ್ಕೆ ನಮ್ಮ ನಿಲೋಫರ್ ಆ ಬಿಲ್ಡಿಂಗ್ ಗೆ ಬಂದಿರ್ತಾಳೆ. ಅವಳ ಹಿಂದೆ ನಮ್ಮ ಪ್ರಜಾ ಬಂದಿರ್ತಾನೆ. ಹಾಗೆ ಅವಳ ಜೊತೆ ಕಾರ್ಯಗಳು ವಿವರಿಸುವಷ್ಟರಲ್ಲಿ ಚಂಚಲ್ ಸಹ ಆ ಸ್ಪಾಟ್ಗೆ ಬರ್ತಾಳೆ. ನೀನಂದುಕೊಂಡ ಹಾಗೆ ನಾವಿಬ್ರು ಲವ್ವರ್ಸ್ ಅಲ್ಲ, ನನ್ನ ಫ್ರೆಂಡ್ ಇವನು, ನನಗೆ ಹೆಲ್ಪ್ ಮಾಡಿದ್ದು, ಅದಲ್ಲದೆ ನನ್ನ ಹಿಂದೆ ಅಪರ್ಣ ಬಂದಿದ್ದಾಳೆ ಅಂತ ನಮ್ಮ ಚಂಚಲ್ ಹೇಳ್ತಾಳೆ. ಅಪರ್ಣ ಬಂದ ಕಾರಣ ಚಂಚಲ್ ಬೇಗ ಹೌಸಿ ಕೂರ್ತಾಳೆ. ಈ ಕಡೆ ನಮ್ಮ ಪ್ರಜಾ ಬೇಗ ನಿಲೋಫರ್ನ ಜೊತೆಗೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡುವಾಗ ಅವಳ ಸಾರಿ ಬಿಚ್ಚುತ್ತೆ. ಆ ಸಾರಿ ಹೇಗಾದ್ರೂ ಪರವಾಗಿಲ್ಲ, ಬೇಗ ಇಲ್ಲಿಂದ ಹೋಗೋಣ ಅಂತ ಅಲ್ಲಿಂದ ಓಡುವಾಗ ನಮ್ಮ ನಿಲೋಫರ್ ಸ್ಕಿಡ್ ಆದ ಕಾರಣ ನಮ್ಮ ಪ್ರಜಾ ಅವಳನ್ನ ಹಿಡಿತಾನೆ. ಆದ್ರೆ ಅದನ್ನೆಲ್ಲ ನಮ್ಮ ಅಪರ್ಣ ನೋಡ್ತಾಳೆ. ಅವರಿಬ್ಬರನ್ನ ಈ ಸ್ಥಿತಿಯಲ್ಲಿ ಕಂಡಾಗ ನಮ್ಮ ಅಪರ್ಣಾಳಿಗೆ ಡೌಟ್ ಶುರು ಆಗುತ್ತೆ. ಅವರಿಬ್ಬರು ತನ್ನ ಚೀಟ್ ಮಾಡಿದ್ದಾರೆಂದು ಅಪರ್ಣಾಗೆ ತುಂಬಾ ಬೇಜಾರಾಗುತ್ತೆ. ನಮ್ಮಿಬ್ಬರನ್ನ ಈ ಸ್ಥಿತಿಯಲ್ಲಿ ಅಪರ್ಣ ನೋಡಿದ್ದಾಳೆಂಬ ವಿಷಯ ಇವರಿಬ್ಬರಿಗೆ ಗೊತ್ತಿರೋದಿಲ್ಲ. ಹಾಗೆ ನಿಲೋಫರ್ನ ಮನೆಗೆ
ಮನೆಗೆ ಪ್ರಜಾ ಹೋಗ್ತಾನೆ. ಹಾಗೆ ನಡೆದಂತಹ ಎಲ್ಲಾ ಕಾರ್ಯಗಳನ್ನ ಹೇಳಿದಾಗ ನಾನು ಹೆಲ್ಪ್ ಮಾಡ್ತೇನೆ ಅಂತ ನಿಲೋಫರ್ ಹೇಳ್ತಾಳೆ. ಈ ಕಡೆ ನಮ್ಮ ಅಪರ್ಣ ಆ ಎಲ್ಲಾ ಕಾರ್ಯಗಳನ್ನ ತನ್ನ ಪ್ಯಾರೆಂಟ್ಸ್ ಜೊತೆ ಹೇಳ್ತಾಳೆ. ಅವರಿಬ್ಬರು ಫ್ಯಾಮಿಲಿ ಕೋರ್ಟ್ ಅಲ್ಲಿ ಜಡ್ಜ್ ಆಗಿರ್ತಾರೆ. ಅವನಿಗೆ ಆ ನಿಲೋಫರ್ನ ಜೊತೆ ಅಫೇರ್ ಇದೆ ಅಂತ ನೀನು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡು. ನಿಲೋಫರ್ ಮುಸ್ಲಿಂ ಆದ ಕಾರಣ ಅವರಿಗೆ ಸಿಟ್ಟು ಹೆಚ್ಚಾಗುತ್ತೆ. ಹಾಗೆ ಈ ವಿಷಯ ನಿನಗೆ ಗೊತ್ತಿದೆ ಅಂತ ಅವರಿಗೆ ಗೊತ್ತಾಗೋದು ಬೇಡ. ನೀನೀಗ ಮನೆಗೆ ಹೋಗು ಅಂತ ಅಮ್ಮ ಹೇಳ್ತಾರೆ. ಹಾಗೆ ಮನೆಗೆ ಹೋದಾಗ ಪ್ರಜಾ ಅಲ್ಲಿರ್ತಾನೆ. ಅವರಿಬ್ಬರನ್ನ ಆ ಸ್ಥಿತಿಯಲ್ಲಿ ಕಂಡಂತಹ ಕಾರ್ಯ ಅಪರ್ಣ ಅವನ ಜೊತೆ ಹೇಳೋದಿಲ್ಲ. ತಿವಾರಿಯ ಗುಂಡ ಈಗ್ಲೂ ಚಂಚಲ್ನ ಫಾಲೋ ಮಾಡ್ತಾ ಇರ್ತಾರೆ. ಪ್ರಜನ ಜೊತೆ ರಿಲೇಶನ್ಶಿಪ್ ಇದೆ ಅಂತ ಅವರು ಈಗ್ಲೂ ನಂಬಿರೋದಿಲ್ಲ. ಇದರಿಂದ ಅವರನ್ನ ನಂಬಿಸೋದಕ್ಕೆ ನಮ್ಮ ಪ್ರಜಾ ಅಲ್ಲಿಂದ ಹೋಗ್ತಾನೆ. ಅವನು ನಿಲೋಫರ್ನ ಮೀಟ್ ಆಗೋದಕ್ಕೆ ಹೋಗೋದು ಅಂತ ಅಪರ್ಣ ಅಂದುಕೊಳ್ತಾಳೆ. ದಾರಿ ಮಧ್ಯೆ ಒಂದು ಫೈಲ್ ನ ಕೊಡೋದಕ್ಕೆ ನಿಲೋಫರ್ನ ಪ್ರಜಾ ಮೀಟ್ ಆಗ್ತಾನೆ. ಪ್ರಜನ ಫಾಲೋ ಮಾಡ್ತಾ ಬಂದಂತಹ ಅಪರ್ಣ ಅದನ್ನ ನೋಡ್ತಾಳೆ. ತನ್ನ ಡೌಟ್ ನಿಜ ಆಯ್ತು ಅಂತ ನಮ್ಮ ಅಪರ್ಣಾಳಿಗೆ ತುಂಬಾ ಬೇಜಾರಾಗುತ್ತೆ. ಚಂಚಲ ಹಿಂದೆ ಆ ಗುಂಡಗಳಿರ್ತಾರೆ. ಏನಾದ್ರೂ ಸ್ಟ್ರಾಂಗ್ ಆಗಿರೋದನ್ನ ಮಾಡಿದ್ರೆ ಮಾತ್ರ ಅವರಿಬ್ಬರು ನಂಬೋದಕ್ಕೆ ಸಾಧ್ಯ ಅಂತ ಪ್ರಜಾಗೆ ಗೊತ್ತಾಗುತ್ತೆ. ಅದೇ ದಿನ ಚಂಚಲ ಆಂಟಿಯ ಮಗನ ಬರ್ಡೇ ಆದ ಕಾರಣ ಅವರಿಬ್ಬರು ಪಾರ್ಟಿಗೆ ಹೋಗ್ತಾರೆ. ಅವರ ಹಿಂದೆ ಅವರಿಬ್ಬರು ಸಹ ಇರ್ತಾರೆ. ಹಾಗೆ ಅಲ್ಲಿದ್ದವರೆಲ್ಲ ಕೇಳುವ ರೀತಿಯಲ್ಲಿ ನಮ್ಮ ಪ್ರಜಾ ಆಂಟಿಯ ಜೊತೆ ನಾವಿಬ್ರು ಎಂಗೇಜ್ಮೆಂಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೇವೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ನೆಕ್ಸ್ಟ್ ವೀಕ್ ಎಂಗೇಜ್ಮೆಂಟ್ ಅಂತ ಹೇಳೋದನ್ನ ಆ ಗುಂಡಗಳು ಕೇಳಿದ ಕಾರಣ ಅವರಿಗೆ ಸ್ವಲ್ಪ ಡೌಟ್ ಕ್ಲಿಯರ್ ಆಗುತ್ತೆ. ಚಂಚಲ್ ಅವನನ್ನ ಮದ್ವೆ ಆಗೋದಕ್ಕೆ ಡಿಸೈಡ್ ಮಾಡಿದ ಕಾರಣ ಚಂಚಲ್ ಸನ್ನಿಯ ಗರ್ಲ್ ಫ್ರೆಂಡ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಬ್ಬರಿಗೆ ಕನ್ಫರ್ಮ್ ಆಗುತ್ತೆ. ಹಾಗೆ ನಮ್ಮ ಪ್ರಜಾ ಅವರ ಮುಂದೆ ಚಂಚಲ್ಗೆ ಪ್ರಪೋಸ್ ಮಾಡಿದಾಗ ಅವರಿಬ್ಬರು ಬೇಗ ಅದನ್ನ ಫೋಟೋ ತೆಗೆದು ತಿವಾರಿಗೆ ತೋರಿಸ್ತಾನೆ. ಇವಳಲ್ಲ ಅಂದ್ರೆ ಬೇರೆ ಯಾರಂತ ತಿವಾರಿ ಆಲೋಚಿಸೋದಕ್ಕೆ ಶುರು ಮಾಡ್ತಾನೆ. ಆ ಫೋಟೋ ನಮ್ಮ ಸನ್ನಿ ನೋಡಿದಾಗ ಅವನಿಗೆ ಡೌಟ್ ಹೆಚ್ಚಾಗುತ್ತೆ. ಕೆನಡಾಗೆ ಹೋಗೋದಕ್ಕೆ ಪ್ಲಾನ್ ಮಾಡಿ ಈಗ ಚಂಚಲ್ ಪ್ರಜನ ಜೊತೆ ಎಂಗೇಜ್ಮೆಂಟ್ ನ ಪ್ಲಾನ್ ಮಾಡಿದ್ದಾಳೆಂದು ಸನ್ನಿಗೆ ಸಿಟ್ಟು ಬರುತ್ತೆ. ಈ ಕಡೆ ನಮ್ಮ ಅಪರ್ಣ ಸ್ಟೇಷನ್ಗೆ ಹೋಗಿ ನಿಮ್ಮ ಹೆಲ್ಪ್ ನನಗೆ ಬೇಕು. ಮಂತ್ರಿ ಆದಂತಹ ತಿವಾರಿಯ ಮಗ ಯಾವ ಹುಡುಗಿಯನ್ನ ಲವ್ ಮಾಡ್ತಿದ್ದಾನೆಂಬ ಕಾರ್ಯ ನನಗೆ ಗೊತ್ತಾಗಬೇಕು ಅಂತ ಆ ಮೂವರ ಫೋಟೋ ಪೊಲೀಸ್ಗೆ ತೋರಿಸಿದಾಗ ಇವಳ ಬಾಯ್ ಫ್ರೆಂಡ್ ಒಂದು ಫಾರೆಸ್ಟ್ ಆಫೀಸರ್. ಅದಲ್ಲದೆ ಇತ್ತೀಚೆಗೆ ಅವರಿಬ್ಬರನ್ನ ಒಂದು ಹೋಟೆಲ್ ನ ರೇಡ್ ಅಲ್ಲಿ ಅರೆಸ್ಟ್ ಮಾಡಿದ್ವಿ ಅಂದಾಗ ಫಾರೆಸ್ಟ್ ಆಫೀಸರ್ ಅಂತ ಕೇಳಿದ ಕಾರಣ ಅಪರ್ಣಾಳಿಗೆ ಡೌಟ್ ಆದ ಕಾರಣ ಬೇಗ ತನ್ನ ಗಂಡನ ಫೋಟೋ ತೋರಿಸಿದಾಗ ಹೌದು ಇದೇ ವ್ಯಕ್ತಿನ ಅವಳ ಜೊತೆ ಅರೆಸ್ಟ್ ಮಾಡಿದ್ದು ಅಂದಾಗ ನಿಲೋಫರ್ ಅಲ್ಲದೆ ತನ್ನ ಗಂಡನಿಗೆ ಚಂಚಲ ಜೊತೆ ಸಹ ಅಫೈರ್ ಇದೆ ಅಂತ ಅವಳಿಗೆ ಶಾಕ್ ಆಗುತ್ತೆ. ಹಾಗೆ ಹೋಟೆಲ್ಗೆ ಹೋಗಿ ಸಿಸಿಟಿವಿ ಚೆಕ್ ಮಾಡಿದಾಗ ಕನ್ಫರ್ಮ್ ಆಗುತ್ತೆ. ಹಾಗೆ ಮನೆಗೆ ಹೋದ ನಂತರ ಅದ್ಯಾವುದು ಅವನ ಜೊತೆ ಅವಳು ಕೇಳೋದಿಲ್ಲ. ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾಳೆ. ಇದರ ಮಧ್ಯೆ ಬನಾರಸ್ ಅಲ್ಲಿ ಒಂದು ವಾಲ್ಫ್ ನುಗ್ಗಿದೆ. ಅದನ್ನ ಹಿಡಿಯಬೇಕೆಂದು ಪ್ರಜಾಗೆ ಕಾಲ್ ಬರುತ್ತೆ. ಹಾಗೆ ನಮ್ಮ ಪ್ರಜಾ ಬನಾರಸ್ಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾನೆ. ಆದ್ರೆ ಅವನು ಬನಾರಸ್ಗೆ ಚಂಚಲ್ನ ನೋಡೋದಕ್ಕೆ ಹೋಗೋದು ಅಂತ ಅಪರ್ಣ ಅಂದುಕೊಳ್ತಾಳೆ. ಹಾಗೆ ನಮ್ಮ ಪ್ರಜಾ ತನ್ನ ಟೀಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ವಾಲ್ಫ್ ನ ಸೌಂಡ್ ಹೇಗಿರುತ್ತೆ ಅಂತ ನಮ್ಮ ಪ್ರಜಾ ಸೌಂಡ್ ನ ಮಾಡಿ ತೋರಿಸ್ತಾನೆ. ನಾನು ಸೌಂಡ್ ಮಾಡಿದ ಕಡೆಗೆ ನೀವು ಬರ್ಬೇಕು ಅಂತ ಪ್ರಜಾ ತನ್ನ ಟೀಮ್ ನ ಜೊತೆ ಹೇಳ್ತಾನೆ. ಈ ಕಡೆ ನಮ್ಮ ಚಂಚಲ್ನ ಆಂಟಿ ಅವರಿಬ್ಬರ ಎಂಗೇಜ್ಮೆಂಟ್ ಗೆ ಬಟ್ಟೆ ತೆಗೆಯೋದಕ್ಕೆ ಬಂದಿರ್ತಾರೆ. ಆಂಟಿ ತುಂಬಾ ಮಾತನಾಡುವಂತಹ ಫ್ರೆಂಡ್ಲಿ ಕ್ಯಾರೆಕ್ಟರ್ ಆಗಿರ್ತಾರೆ. ಹಾಗೆ ಸೇಲ್ಸ್ ಮ್ಯಾನ್ ಗೆ ಅವರಿಬ್ಬರ ಫೋಟೋ ತೋರಿಸಿ ಅವರಿಗೆ ಮ್ಯಾಚ್ ಆಗುವಂತಹ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಅಪರ್ಣಾಳ ಅಮ್ಮ ಸಹ ಇರ್ತಾರೆ. ಫೋಟೋ ತೋರಿಸ್ತಿರೋದನ್ನ ಅವಳ ಅಮ್ಮ ನೋಟಿಸ್ ಮಾಡಿರ್ತಾರೆ. ಪ್ರಜನ ಫೋಟೋ ನೋಡಿದಾಗ ನಿಲೋಫರ್ ನ ಸಂಬಂಧಿ ಅಂತ ತಪ್ಪು ತಿಳಿದುಕೊಳ್ತಾರೆ. ನಿಲೋಫರ್ ಮುಸ್ಲಿಂ ಅಲ್ವಾ, ಆದ್ರೆ ಇವರು ಹಿಂದೂ ಅಲ್ವಾ ಎಂದು ಬೇಗ ಆ ಕಾರ್ಯಗಳನ್ನ ಅಪರ್ಣಾಳಿಗೆ ಕಾಲ್ ಮಾಡಿ ತಿಳಿಸ್ತಾರೆ. ನಿನ್ನ ಗಂಡ ಮತ್ತೆ ನಿಲೋಫರ್ ಎಂಗೇಜ್ಮೆಂಟ್ ಗೆ ರೆಡಿ ಆಗ್ತಾ ಇದ್ದಾರೆ ಅಂದಾಗ ನಮ್ಮ ಅಪರ್ಣಾಳಿಗೆ ಟೆನ್ಷನ್ ಆಗುತ್ತೆ. ಈ ಕಡೆ ಚಂಚಲ್ ತನಗೆ ಮೋಸ ಮಾಡ್ತಾ ಇದ್ದಾಳೆ ಎಂಬ ಡೌಟ್ ಸನ್ನಿಗೆ ಇರುವ ಕಾರಣ ನಮ್ಮ ಸನ್ನಿ ಸ್ವಲ್ಪ ಜನರನ್ನ ಪ್ರಜನ ಹಿಂದೆ ಬಿಟ್ಟಿರ್ತಾನೆ. ಹಾಗೆ ಅವರು ಪ್ರಜನ ಕಿಡ್ನಾಪ್ ಮಾಡಿ ಸನ್ನಿ ಹತ್ರ ತರ್ತಾರೆ. ಈ ಕಡೆ ಸನ್ನಿ ಲವರ್ ಯಾರಂತ ಕಂಡು ಹಿಡಿಯೋದಕ್ಕೆ ಪೊಲೀಸರು ಟ್ರೈ ಮಾಡ್ತಾ ಇರ್ತಾರಲ್ವಾ. ಕಂಡು ಹಿಡಿದು ಕೊಟ್ರೆ ಅಪರ್ಣ ದುಡ್ಡು ಕೊಡ್ತೇನೆ ಅಂತ ಹೇಳಿರ್ತಾಳಲ್ವಾ. ಈ ಇನ್ಫಾರ್ಮೇಶನ್ ತಿವಾರಿಗೆ ಕೊಟ್ರೆ ಅವಳಿಗೆ ಚಾನೆಲ್ ಓಪನ್ ಮಾಡೋದಕ್ಕೆ ತಿವಾರಿ ಹೆಲ್ಪ್ ಮಾಡ್ತಾನೆ. ಇದರಿಂದ ನಮ್ಮ ಪೊಲೀಸರು ಸನ್ನಿಯನ್ನ ಫಾಲೋ ಮಾಡ್ತಾ ಇರ್ತಾರೆ. ಹಾಗೆ ನಿನ್ನ ಮತ್ತೆ ಚಂಚಲನ
ನಡುವೆ ಏನ್ ನಡೀತಿರೋದು ಅಂತ ಕೇಳಿದಾಗ ನಮ್ಮ ಪ್ರಜಾ ಬೇಗ ಚಂಚಲ್ಗೆ ಕಾಲ್ ಮಾಡಿ ಸನ್ನಿಯ ಡೌಟ್ ಕ್ಲಿಯರ್ ಮಾಡಿ ಕೊಡ್ತಾನೆ. ಸತ್ಯ ತಿಳಿದಂತಹ ಸನ್ನಿ, ನೀನು ನಮಗೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಅವನನ್ನ ಹಗ್ ಮಾಡಿ ಕಿಸ್ ಮಾಡ್ತಾನೆ. ಅವನ ಹಿಂದೆ ಬಂದಂತಹ ಪೊಲೀಸರು ಅದನ್ನ ಫೋಟೋ ತೆಗಿತಾರೆ. ಅವರಿಬ್ಬರು ಗೇ ಅಂತ ಆ ಪೊಲೀಸರು ತಪ್ಪು ತಿಳಿದುಕೊಳ್ತಾರೆ. ಹಾಗೆ ಆ ಕಾರ್ಯ ಅಪರ್ಣಾಳಿಗೆ ತಿಳಿಸದೆ ಬೇಗ ಆ ಕಾರ್ಯ ತಿವಾರಿಗೆ ತಿಳಿಸ್ತಾರೆ. ಅದನ್ನ ಕಂಡಂತಹ ತಿವಾರಿಗೆ ಟೆನ್ಷನ್ ಹೆಚ್ಚಾಗುತ್ತೆ. ತನ್ನ ಮಗ ಗೇ ಅಂತ ಸಮುದಾಯಕ್ಕೆ ಗೊತ್ತಾದ್ರೆ ನನ್ನ ಪೊಲಿಟಿಕಲ್ ಕೆರಿಯರ್ ಹಾಳಾಗುತ್ತೆ ಅಂತ ಹೆದರಿ ಬೇಗ ಆ ಪ್ರಜನ ಹಿಡಿದುಕೊಂಡು ಬರೋದಕ್ಕೆ ಹೇಳ್ತಾನೆ. ಈ ಕಡೆ ನಮ್ಮ ನಿಲೋಫರ್, ಪ್ರಜಾ ಮತ್ತೆ ಚಂಚಲ್ ಒಟ್ಟಿಗೆ ಸೇರಿ ಒಂದು ಪ್ಲಾನ್ ನ ರೆಡಿ ಮಾಡ್ತಾರೆ. ನಾಳೆ ಸೇಫ್ ಆಗಿ ಚಂಚಲ್ನ ಏರ್ಪೋರ್ಟ್ ಅಲ್ಲಿ ಬಿಡ್ಬೇಕು. ಸನ್ನಿ ಏರ್ಪೋರ್ಟ್ ಗೆ ಬರ್ತೇನೆ ಅಂತ ಹೇಳಿದ್ದಾನೆ. ಪ್ಲಾನ್ ಪ್ರಕಾರ ಇಬ್ಬರಿಗೆ ಕೆನಡಾಗೆ ಹೋಗಬಹುದು ಅಂತ ಹೇಳ್ತಾರೆ. ಅದಲ್ಲದೆ ನಿಲೋಫರ್ ಮತ್ತೆ ಪ್ರಜಾ ಆ ವೋಲ್ಫ್ ನ ಹಿಡಿಯೋದಕ್ಕೆ ಹೋಗಬೇಕಾಗುತ್ತೆ. ಎರಡು ಪ್ರಾಬ್ಲಮ್ ಸಾಲ್ವ್ ಆದ್ರೆ ನನಗೆ ನನ್ನ ಹೆಂಡತಿಯ ಜೊತೆ ಖುಷಿಯಿಂದ ಬದುಕಬಹುದು ಅಂತ ಪ್ರಜಾ ಹೇಳ್ತಾನೆ. ಹಾಗೆ ಮಾರನೇ ದಿನ ಅವರಿಬ್ಬರು ಏರ್ಪೋರ್ಟ್ ಗೆ ಹೋಗ್ತಾ ಇರುವಾಗ ದಾರಿ ಮಧ್ಯೆ ಪ್ರಜನ ತಿವಾರಿ ಜನರು ಹಿಡಿದುಕೊಂಡು ಹೋಗ್ತಾರೆ. ಜೊತೆಗೆ ಚಂಚಲ್ನ ಸಹ ಕರೆದುಕೊಂಡು ಹೋಗ್ತಾರೆ. ಸನ್ನಿ ಲವರ್ ಪ್ರಜಾ ಅಂತ ನಮ್ಮ ತಿವಾರಿ ಅವನನ್ನ ಕಿಡ್ನಾಪ್ ಮಾಡಿಸಿದ್ದು. ಅದಲ್ಲದೆ ಆ ವ್ಯಕ್ತಿಗೆ ಬೇರೆ ಡೌಟ್ ಸಹ ಇರುತ್ತೆ. ಆ ಪರ್ನಾಳಿಗೆ ತನ್ನ ಗಂಡ ಗೇ ಅಂತ ಗೊತ್ತಿದ್ರು ತನ್ನ ಕೈಯಿಂದ ದುಡ್ಡನ್ನ ಕಿತ್ತುಕೊಳ್ಳೋದಕ್ಕೆ ಪ್ಲಾನ್ ಹಾಕಿದ್ದಾಳೆಂದು ಅವಳನ್ನ ಕಿಡ್ನಾಪ್ ಮಾಡಿ ಒಂದು ಮರದಲ್ಲಿ ಕಟ್ಟಿ ಹಾಕಿರ್ತಾರೆ. ಹಾಗೆ ಅವರಿಬ್ಬರನ್ನ ಆ ಸ್ಪಾಟ್ ಗೆ ತರ್ತಾರೆ. ಅಲ್ಲಿದ್ದವರ ಮಾತು ಕೇಳಿದಾಗ ಎಲ್ರೂ ತಮ್ಮನ್ನ ತಪ್ಪು ತಿಳಿದುಕೊಂಡಿದ್ದಾರೆಂದು ಪ್ರಜಾಗೆ ಗೊತ್ತಾದ ಕಾರಣ ಸನ್ನಿ ಲವರ್ ನಾನು, ಚಂಚಲ್ನ ಬಿಡಿ ಅಂದಾಗ ಪ್ರಜನ ಕೊಂದಾಗ್ತಾರೆ ಅಂತ ಹೆದರಿದಂತಹ ನಮ್ಮ ಚಂಚಲ್ ಅವನನ್ನ ಕಾಪಾಡೋದಕ್ಕೆ ನಾನು ಮತ್ತೆ ಪ್ರಜಾ ಲವ್ ಮಾಡ್ತಾ ಇರೋದು ಅಂತ ಹೇಳುವಾಗ ನಮ್ಮ ಅಪರ್ಣಾಗೆ ಸಿಟ್ಟು ಬರುತ್ತೆ. ಈ ಕಡೆ ಅವರಿಬ್ಬರ ಸುಳಿವು ಇಲ್ಲದಿರುವ ಕಾರಣ ನಿಲೋಫರ್ ಕಾಲ್ ಮಾಡಿದಾಗ ಆ ಆಂಟಿ ಕಾಲ್ ಪಿಕ್ ಮಾಡಿ ಬೆಳಿಗ್ಗೆಯಿಂದ ಚಂಚಲ್ ಮಿಸ್ ಆಗಿದ್ದಾಳೆಂದು ಆಂಟಿ ಹೇಳ್ತಾರೆ. ಅವಳು ತನ್ನ ಫೋನ್ ನ ಮನೆಯಲ್ಲಿಟ್ಟು ಹೋಗಿರ್ತಾಳೆ. ಅವರಿಬ್ಬರಿಗೆ ಏನಾದ್ರೂ ಆಗಿರಬಹುದು ಅಂತ ಬೇಗ ನಮ್ಮ ನಿಲೋಫರ್ ಬೇಗ ಸ್ಟೇಷನ್ಗೆ ಕಂಪ್ಲೇಂಟ್ ನ ಕೊಡೋದಕ್ಕೆ ಹೋದಾಗ ನಮ್ಮ ಅಪರ್ಣಾಳ ಪ್ಯಾರೆಂಟ್ಸ್ ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ. ಅಳಿಯ ತನ್ನ ಮಗಳನ್ನ ಚೀಟ್ ಮಾಡಿದ್ದಾನೆ, ಬೇರೆ ಹುಡುಗಿಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಳ್ತಾ ಇದ್ದಾನೆಂದು ಕಂಪ್ಲೇಂಟ್ ಮಾಡ್ತಾ ಇರುವಾಗ ಚಂಚಲ್ ಮಿಸ್ ಆಗಿದ್ದಾಳೆಂದು ಆಂಟಿ ಸಹ ಕಂಪ್ಲೇಂಟ್ ಕೊಡೋದಕ್ಕೆ ಅದೇ ಸ್ಟೇಷನ್ ಗೆ ಬರ್ತಾರೆ. ಪ್ರಜಾ ಮಿಸ್ ಆಗಿದ್ದಾನೆಂದು ಕಂಪ್ಲೇಂಟ್ ಕೊಡೋದಕ್ಕೆ ನಮ್ಮ ನಿಲೋಫರ್ ಸಹ ಬಂದಿತ್ತು. ಮೂವರ ಕಂಪ್ಲೇಂಟ್ ಕೇಳಿದಂತಹ ಪೊಲೀಸ್ಗೆ ಕನ್ಫ್ಯೂಷನ್ ಆಗುತ್ತೆ. ಅಪರ್ಣಾಳ ಪ್ಯಾರೆಂಟ್ಸ್ ಹೇಳುವ ಪ್ರಕಾರ ಪ್ರಜಾಗೆ ನಿಲೋಫರ್ ನ ಜೊತೆಗೆ ಅಫೇರ್ ಇರೋದು ಅಂತ. ಆದ್ರೆ ಆಂಟಿ ಪ್ರಜಾನನ್ನ ಅಳಿ ಅಂತ ಹೇಳ್ತಾ ಇರುವಾಗ ನಮ್ಮ ಪೊಲೀಸ್ಗೆ ಹುಚ್ಚಿಡಿಯುತ್ತೆ. ಕೊನೆಗೆ ಪ್ರಜಾ ಈಗ ಇಲ್ಲಿದ್ದಾನೆಂದು ಪೊಲೀಸ್ಗೆ ಗೊತ್ತಿರುವ ಕಾರಣ ಅವರನ್ನೆಲ್ಲ ಕರೆದುಕೊಂಡು ನೇರ ಆ ಸ್ಪೋಟಿಗೆ ಹೋಗ್ತಾರೆ. ನಿಲೋಫರ್ ನ ಕಂಡಾಗ ನಮ್ಮ ಅಪರ್ಣ ತನ್ನ ಗಂಡನನ್ನ ನೋಡಿ, ನಿನಗೆ ಇವಳ ಜೊತೆ ಮತ್ತೆ ಆ ಚಂಚಲ್ನ ಜೊತೆ ಅಫೇರ್ ಇದೆ ಅಂತ ನನಗೆ ಗೊತ್ತಾಯ್ತು, ಆದ್ರೆ ಆ ಸನ್ನಿ ಜೊತೆ ಸಹ ನಿನಗೆ ಅಫೇರ್ ಇದೆ ಅಲ್ವಾ ಎಂದು ಬೇಜಾರಿಂದ ಕೇಳಿದಾಗ ಎಲ್ರೂ ತಮ್ಮನ್ನ ತಪ್ಪು ತಿಳಿದುಕೊಂಡಿದ್ದಾರೆಂದು ಪ್ರಜಾ ಮತ್ತೆ ಆ ಇಬ್ಬರಿಗೆ ಗೊತ್ತಾಗುತ್ತೆ. ಹಾಗೆ ಅವರನ್ನ ಹಿಡಿದು ಕಟ್ಟಿ ಹಾಕ್ತಾರೆ. ನಿಜ ಏನಂತ ಗೊತ್ತಾಗಬೇಕಿದ್ರೆ ಸನ್ನಿ ಬರ್ಬೇಕು. ಆದ್ರೆ ಸನ್ನಿಗೆ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ತಿರೋದಿಲ್ಲ. ಹೇಗಾದ್ರೂ ಚಂಚಲ್ನ ಏರ್ಪೋರ್ಟ್ ಗೆ ಬಿಡ್ಬೇಕು ಅಂತ ನಮ್ಮ ಪ್ರಜಾ ಒಂದು ಪ್ಲಾನ್ ರೆಡಿ ಮಾಡ್ತಾನೆ. ಇದೇ ಏರಿಯಾದಲ್ಲಿ ಅವನ ಟೀಮ್ ಆ ವಾಲ್ಫ್ ನ ಹಿಡಿಯೋದಕ್ಕೆ ಬಂದಿರೋದು. ಅದರಿಂದ ನಮ್ಮ ಪ್ರಜಾ ಆ ವಾಲ್ಫ್ ನ ಹಾಗೆ ಶಬ್ದ ಮಾಡ್ತಾನೆ. ಆ ಸೌಂಡ್ ಕೇಳಿ ಅವರೆಲ್ಲರೂ ಆ ಸ್ಪಾಟ್ ಗೆ ಬಂದು ಅವರನ್ನ ಕಾಪಾಡ್ತಾರೆ. ಇದರ ಮಧ್ಯೆ ತಿವಾರಿ ಜನ ನಮ್ಮ ಪ್ರಜಾನ ಹಿಡಿದು ಇಲ್ಲಿಂದ ಯಾರು ಕೂಡ ಮೂವ್ ಆಗ್ಬಾರ್ದು ಅಂತ ಹೆದರಿಸುವಾಗ ಸಡನ್ ಆಗಿ ಆ ಸ್ಪಾಟ್ ಗೆ ಆ ವಾಲ್ಫ್ ಬಂದು ಆ ವ್ಯಕ್ತಿಯ ನೇರ ಹಾರಿದಾಗ ಆ ಗನ್ ಶೂಟ್ ಆಗುತ್ತೆ. ಆ ಬುಲೆಟ್ ನೇರ ಅಲ್ಲೇ ಇದ್ದಂತಹ ಜೇನುಗೂಡಿಗೆ ತಾಗಿದ ಕಾರಣ ಜೇನು ಹುಳಗಳು ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗೆ ಅಲ್ಲಿದ್ದವರೆಲ್ಲ ಅಲ್ಲಿಂದ ಓಡಿ ಹೋಗ್ತಾರೆ. ಇದರ ಮಧ್ಯೆ ನಮ್ಮ ಪ್ರಜಾ ಚಂಚಲ್ನ ಕರೆದುಕೊಂಡು ನೇರ ಏರ್ಪೋರ್ಟ್ ಗೆ ಹೋಗ್ತಾನೆ. ಅವರ ಹಿಂದೆ ನಮ್ಮ ಅಪರ್ಣ ಮತ್ತೆ ನಿಲೋಫರ್ ಹೋಗ್ತಾ ಇರ್ತಾರೆ. ದಾರಿ ಮಧ್ಯೆ ನಮ್ಮ ನಿಲೋಫರ್ ನಿಜ ಏನಂತ ಅವಳ ಜೊತೆ ಹೇಳಿದಾಗ ನಮ್ಮ ಅಪರ್ಣಾಳಿಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಹೋಗುವಾಗ ಪ್ರಜಾ ಹೋಗ್ತಿರುವಂತಹ ಆ ಜೀಪ್ ಅಲ್ಲಿ ಆ ಪ್ರಾಣಿ ಇರುತ್ತೆ. ಅದವರನ್ನ ಅಟ್ಯಾಕ್ ಮಾಡುವಷ್ಟರಲ್ಲಿ ನಮ್ಮ ನಿಲೋಫರ್ ತನ್ನ ಕೈಯಲ್ಲಿದ್ದಂತಹ ಇಂಜೆಕ್ಷನ್ ನ ಅವನಿಗೆ ಕೊಟ್ಟ ಕಾರಣ ಅದನ್ನ ಉಪಯೋಗಿಸಿ ಅದರ ಜ್ಞಾನ ತಪ್ಪಿಸ್ತಾನೆ. ಹಾಗೆ ಅವರೆಲ್ಲರೂ ಏರ್ಪೋರ್ಟ್ ಗೆ ರೀಚ್ ಆಗ್ತಾರೆ. ಆಲ್ರೆಡಿ ಅಲ್ಲಿ ನಮ್ಮ ಸನ್ನಿ ವೇಟ್ ಮಾಡ್ತಾ ಇರ್ತಾನೆ. ಹಾಗೆ ಅವಳು ಸನ್ನಿಯನ್ನ ಹಗ್ ಮಾಡ್ತಾಳೆ. ಹಾಗೆ ಎಲ್ಲರೊಂದಿಗೆ ಥ್ಯಾಂಕ್ಸ್ ಹೇಳಿದಾಗ, ನೀವು ಮೊದಲೇ ನನ್ನ ಹತ್ರ ನಿಜ ಹೇಳಿದ್ರೆ ನಾನ್ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೆ, ನನ್ನ ಸ್ವಂತ ಚಾನೆಲ್ ಗೋಸ್ಕರ ನಿನ್ನನ್ನ ತೋರಿಸಿ ಕೊಡ್ತಾ ಇರಲಿಲ್ಲ ಅಂತ ಅಪರ್ಣ ಹೇಳುವಾಗ ನಮ್ಮ ತಿವಾರಿ ಆ ಸ್ಪಾಟ್ ಗೆ ಬರ್ತಾನೆ. ನೀವು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಜೋರಾಗುತ್ತೆ. ಸನ್ನಿಯ ಜೊತೆ ಬುರ್ಕಾ ಧರಿಸಿ ಒಂದು ಹುಡುಗ ಇದ್ದಿದ್ದು ಅಂತ ನಾನು ಲೇಕ್ ಮಾಡಿದ್ರೆ ಜನರು ಅದನ್ನ ನಂಬ್ತಾರೆ. ಅದರಿಂದ ಅವರಿಬ್ಬರನ್ನ ಬಿಟ್ರೆ ಒಳ್ಳೆಯದು ಅಂದಾಗ
ನಮ್ಮ ತಿವಾರಿ ಸುಮ್ಮನಾಗ್ತಾನೆ. ಹಾಗೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿದ್ದನ್ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.